ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿ ಅರ್ಧ ಗಂಟೆನಲ್ಲೇ ಆಗೋ ಗೀ ರೈಸ್ನ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಯಾವುದೇ ತೆಂಗಿನಕಾಯಿ ಬೇಕಾಗಿಲ್ಲ, ಯಾವುದೇ ಪೌಡ್ರ್ ಕೂಡ ಬೇಕಾಗಿಲ್ಲ, ಹಾಗೆ ಮಸಾಲೆ ಅಂತೂ ಬೇಕಾಗೇ ಇಲ್ಲ. ಈ ಗೀ ರೈಸ್ಗೆ ವೆಜಿಟೇಬಲ್ ಕುರ್ಮಾ ಸೂಪರ್ ಕಾಂಬಿನೇಷನ್. ಹಾಗೆ ನಾನ್ ವೆಜಿಟೇರಿಯನ್ ಆದರೆ ಇದ್ರ ಜೊತೆಗೆ ಯಾವುದಾದ್ರೂ ನಾನ್ ವೆಜ್ ಗ್ರೇವಿ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಈಗ ಈ ಗೀ ರೈಸ್ನ ಸಿಂಪಲ್ಲಾಗಿ, ಟೇಸ್ಟಿಯಾಗಿ ಹಾಗೆ ಫ್ಲೇವರ್ ಆಗಿ ಹೇಗೆ ಮಾಡೋದು ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಈ ಗೀ ರೈಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತಾ ಇದ್ದೀನಿ. ಮೊದಲಿಗೆ ನಾವು ಒಂದು 4 to 5 ಮೀಡಿಯಮ್ ಆನಿಯನ್ಸ್, ಹಾಗೆ ಒಂದು ಇಡಿಯಷ್ಟು ಕ್ಯಾಶ್ಯೂ ನಟ್ಸ್, ಒಂದು 20 ರಿಂದ 25 ಕರ್ಬೇವಿನ ಸೊಪ್ಪು, 1 ಸ್ಪೂನ್ ಜೀರಿಗೆ, ಹಾಗೆ 1 ಸ್ಪೂನ್ ಸೋಂಪು, ಹಾಗೆ 1 ಸ್ಪೂನ್ ಕಸ್ತೂರಿ ಮೇಥಿ, ಹಾಗೆ ಒಂದು 4 ರಿಂದ 5 ಮರಾಠಿ ಮೊಗ್ಗು, ಒಂದು 3 ರಿಂದ 4 ಬಾತ್ ಎಲೆ, ಹಾಗೆ ಒಂದು 6 to 8 ಗ್ರೀನ್ ಚಿಲ್ಲೀಸ್. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ತಗೊಳ್ಳಿ. ಈಗ ಮೊದಲಿಗೆ ನಾವು ಕುಕ್ಕರ್ ಇಟ್ಕೊಂಡು 1 ಕಪ್ ಆಗೋಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಹಾಫ್ ಕುಕ್ಕಿಂಗ್ ಆಯಿಲ್, ಇನ್ನು ಹಾಫ್ ತುಪ್ಪ ತಗೋಬೋದು. ಈ ತುಪ್ಪ ಜಾಸ್ತಿ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಫುಲ್ ತುಪ್ಪನೇ ಹಾಕ್ತಾ ಇದ್ದೀನಿ. ಇದೊಂದು 1 or 2 ಮಿನಿಟ್ಸ್ ಸ್ವಲ್ಪ ಕಾದಿದ ತಕ್ಷಣ ನಾವು ಇವಾಗ ಒಗ್ಗರಣೆಗೆ ಏನೇನು ಇಟ್ಕೊಂಡಿದ್ದೀವೋ ಅದನ್ನೆಲ್ಲ 1 by 1 ಹಾಕೋಣ. ಬಾತ್ ಎಲೆ, ಹಾಗೆ ಮರಾಠಿ ಮೊಗ್ಗು, ಜೀರಿಗೆ, ಸೋಂಪು, ಹಾಗೆ ಕಸ್ತೂರಿ ಮೇಥಿ, ಹಾಗೆ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು, ಹಾಗೆ ಗೋಡಂಬಿ. ನೋಡಿ, ಇದನ್ನೆಲ್ಲ ಇವಾಗ ಒಂದು 4 to 5 ಮಿನಿಟ್ಸ್ ಸ್ವಲ್ಪ ಆ ತುಪ್ಪದಲ್ಲೇ ಫ್ರೈ ಆಗಬೇಕು. ನೋಡಿ, ಈ ಗೋಡಂಬಿ ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು. ಸೊ ಇವಾಗ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ಸು ಹಾಗೆ ಗ್ರೀನ್ ಚಿಲ್ಲೀಸ್ನ ಹಾಕ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಒಂದು 5 to 8 ಮಿನಿಟ್ಸ್ ಫ್ರೈ ಆದರೆ ಸಾಕು, ಜಾಸ್ತಿ ಬ್ರೌನ್ ಆಗೋದೇನು ಬೇಕಾಗಿಲ್ಲ. ಆನಿಯನ್ಸು ಒಂದು 5 to 8 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನೆಕ್ಸ್ಟ್ ನಾನು ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 1.5 ಪಾವು ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ, ಅಂದರೆ 1 to double. ನೀವಿವಾಗ 1 ಪಾವು ಹಾಕ್ಕೊಂಡ್ರೆ 2 ಲೋಟ ನೀರು ಹಾಕ್ಕೊಳ್ಳಿ. ನಾನು 1.5 ಹಾಕ್ಕೊಂಡಿರೋದಕ್ಕೆ 3 ಲೋಟ ಹಾಕ್ತಾ ಇದ್ದೀನಿ. ಈಗ ನಾನು 1 ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಸಣ್ಣ ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಈಗ ಸ್ವಲ್ಪ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀವಿ. ನೋಡಿ, ಈಗ ನಾನು 1.5 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದು 20 ಮಿನಿಟ್ಸು ನೀರಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಹಾಕ್ತಾ ಇದ್ದೀನಿ. ಗೀ ರೈಸ್ಗೆ ಜಾಸ್ತಿ ನೀರು ಹಾಕೋದೇನು ಬೇಕಾಗಿಲ್ಲ, ಯಾಕಂದರೆ ಅದು ಮುದ್ದೆ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಜಸ್ಟ್ 1 to double ಹಾಕಿದ್ದೀನಿ, ಸೊ ದಟ್ ಉದ್ರುದ್ರಾಗಿ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಬೇಕಿದ್ರೆ ಒಂದು 1/2 ಸ್ಪೂನ್ ಗರಂ ಮಸಾಲ ಹಾಕ್ಕೋಬೋದು ಫ್ಲೇವರ್ಗೋಸ್ಕರ. ಈಗ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ್ಮೇಲೆ ನಾವು ಇದನ್ನು 2 ವಿಸಿಲ್ ಹಾಕ್ಕೊಳ್ಳೋಣ. ನೋಡಿ, ಇವಾಗ 2 ವಿಸಿಲ್ ಆಗಿದೆ. ಸೊ ನಮ್ಮ ಗೀ ರೈಸ್ ಇವಾಗ ರೆಡಿ ಆಗಿದೆ. ನೋಡಿ, ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ, ಘಮ ಘಮ ಅಂತ ಇದೆ. ಈ ಗೀ ರೈಸ್ನ ನೀವು ಪ್ಲೇನಾಗಿ ಕೂಡ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ವೆಜಿಟೇಬಲ್ ಕುರ್ಮಾ ಜೊತೆ ಕೂಡ ತಿನ್ಬೋದು. ಹೇಗಿದೆ ನಮ್ಮ ಈ ಸಿಂಪಲ್ ಗೀ ರೈಸ್? ನೀವು ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಈ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.